ನಾವು ಒಂದು 3 ಎಕರೆ ಅಡಿಕೆ ತೋಟ, ಒಂದು 3 ಎಕರೆ ಸಸಿ ಅಡಿಕೆ ತೋಟ, ಆಮೇಲೆ ಒಂದು 3/4 ಎಕರೆ ಭತ್ತ ಗದ್ದೆ, ಒಂದು 1/4 ಎಕರೆ ಚಿಯಾ ಬೆಳೆ, ಆಮೇಲೆ ಸಪೋಟೊ, ಜಾಯಿಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ, ಜಾಯಿಕಾಯಿ, ಸೇಬು, ಮರಸೇಬು, ಸ್ಟಾರ್ ಫ್ರೂಟು, ಸಪೋಟೊ, ಪಪ್ಪಾಯಿ, ಇದು ನೆಲ್ಲಿಕಾಯಿ, ಪೇರ್ಲ, ಮಾವು, ನಿಂಬೆ, ಈ ಥರ ವಿವಿಧ ಹಣ್ಣಿನ ಗಿಡಗಳು ಬೆಳೀತಾ ಇದ್ದಾವೆ. ಆಮೇಲೆ ಚಿಯಾ ಬೆಳೆ 1/4 ಎಕರೆ ಚಿಯಾ ಹಾಕಿದ್ವಿ. ಅದರಲ್ಲಿ ಒಂದು 6 ಕ್ವಿಂಟಲ್ ಚಿಯಾ ಬೆಳೆ ಬಂದಿದೆ. 1.5 ಎಕರೆ ತೆಂಗಿನ ತೋಟ ಇದೆ. ಆ ತೆಂಗಿನ ತೋಟದಲ್ಲಿ ಹಣ್ಣಿನ ಗಿಡಗಳು ಬೆಳೀತಾ ಇದ್ದಾವೆ. ಅದೇ ರೀತಿ ಮಸಾಲೆ ಪದಾರ್ಥ ಗಿಡಗಳ್ನು ಬೆಳೀತಾ ಇದ್ದಾವೆ. ಒಟ್ಟು ನಮಗೆ ಈ ಅಡಿಕೆಯಿಂದ 3 ಎಕರೆ ಅಡಿಕೆ ತೋಟದಿಂದ ಒಂದು 15ರಿಂದ 16 ಕ್ವಿಂಟಲ್ ಒಣ ಅಡಿಕೆ ಬಂದಿದೆ. 1/4 ಎಕರೆಯಲ್ಲಿ ನಾವು 100ರಿಂದ 110 ಕ್ವಿಂಟಲು ಅದು ಯಾವುದೇ ಗೊಬ್ಬರ ಬಳಸ್ದಂಗೆ ಹಸಿ ಅಡಿಕೆ ಬರ್ತಾ ಐತಿ. ಅದರಿಂದನೇ ನಾವು ಉತ್ತೇಜನಗೊಂಡು ಎಲ್ಲದಕ್ಕೂ ಸಾವಯವ ಗೊಬ್ಬರನೇ ಬಳಸ್ತಾ ಇದ್ದೀವಿ. ಸಾವಯವ ಗೊಬ್ಬರ ಅಂದರೆ ಕಾಂಪೋಸ್ಟ್ ಗೊಬ್ಬರ, ಎರೆಹುಳ ಗೊಬ್ಬರ, ಆಮೇಲೆ ದನಿನ ಸಗಣಿ, ಜೀವಾಮೃತ, ಎರೆಜಲ, ಈ ಥರ ಬಳಸ್ತಾ ಇದ್ದೇವೆ ನಾವು. ಖರ್ಚು ಕಡಿಮೆ ಮಾಡ್ಕೊಂಡು, ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಕೊಂಡು, ಖರ್ಚು ಕಡಿಮೆ ಮಾಡ್ಕೊಂಡು ಬೆಳೀತಾ ಇದ್ದೇವೆ ಆದಷ್ಟು. ಮಾವು ಒಂದು 5 ಗಿಡ ಅದಾವೆ. 5 ಗಿಡದಿಂದ ನಾವು ಗುತ್ತಿಗೆ ಕೊಟ್ಟು ಬಿಡ್ತೀವಿ ಅವನ್ನ. ಅವರೇ ಮಾವಿನ ಹೂವು ಇದ್ದಾಗೆ ಗಿಡಗಳು ನೆಡ್ಕೊಂಡು ಔಷಧಿ ಹೊಡ್ಕೊಂಡು ಅವರೇ ಹಣ್ಣು ಹರ್ಕೊಂಡು ಹೋಗ್ತಾರೆ. ಒಂದು 5ರಿಂದ 6-7 ಸಾವಿರ ಫಲ ಹೆಂಗಿರ್ತದೆ ಹಂಗೆ ರೇಟ್ ಕೊಟ್ಟು ಹೋಗ್ತಾರೆ ಅವರು. ಇದು ಗೋಬರ್ ಗ್ಯಾಸ್ ಬಳಸ್ತಾ ಇದ್ದೀವಿ ಮನೆ ಅಡುಗೆಗೆ ನಾವು. ಕಮರ್ಷಿಯಲ್ ಗ್ಯಾಸ್ ನಾವು ಬಳಸಲ್ಲ. 3 ಹಸು ಇರೋದ್ರಿಂದ ಹೈನುಗಾರಿಕೆಯಲ್ಲೂ ಇದ್ದೀವಿ. ಒಂದು ಡೈಲಿ 15ರಿಂದ 20 ಲೀಟ್ರ್ ಹಾಲು ಹಾಕ್ತಾ ಇದ್ದೀವಿ. ಇನ್ನು ಇದಕ್ಕೆ ಬಂದರೆ ಚಿಯಾ ಬೆಳೆಗೆ ಬಂದರೆ ನಾವು ಖರ್ಚು ಮಾಡಿರೋದು ತುಂಬ ಕಡಿಮೆ. ಅಂದರೆ ಕೇವಲ 1/4 ಎಕರೆಗೆ ಒಂದು 10ರಿಂದ 11 ಸಾವಿರ ಅಷ್ಟೇ ನಾವು ಖರ್ಚು ಮಾಡಿರೋದು. ಅದು ಈಗ 6 ಕ್ವಿಂಟಲಿಗೆ ಈಗಿನ ರೇಟಿಗೆ ಹಿಡ್ಕೊಂಡ್ರು 22 ಸಾವಿರ ರೂಪಾಯಿ, 23 ಸಾವಿರ ರೂಪಾಯಿ ರೇಟ್ ಇದೆ. ಅಂದರೆ 1.25 ಲಕ್ಷ ಆಕತಿ. ಮ್ಯಾಗರ 25 ಸಾವಿರ ಖರ್ಚು ಅಂತ ತೆಗೆದ್ರು 1 ಲಕ್ಷ ಅಂತ ನಿವ್ವಳ ಲಾಭ ಉಳಿತೈತಿ ಅನ್ನೋ ಅಪೇಕ್ಷೆ ಐತೆ ನಮಗೆ. ಇನ್ನು ಎಲ್ಲ ಬೆಳೆಯಿಂದ ತಕ್ಕಂದ್ರೂ ಒಂದು 7ರಿಂದ 8 ಲಕ್ಷ ಉಳಿತಾಯ ಮಾಡ್ತೇವೆ ನಾವು ಎಲ್ಲ ಖರ್ಚು ತೆಗೆದು. ಹೈನುಗಾರಿಕೆಯಲ್ಲಿ ಬಂದರೆ 20 ಲೀಟ್ರ್ ಹಾಲು, ಡೈಲಿ 10 ಲೀಟ್ರ್ ಹಾಲು ಮಾರ್ತೀವಿ. ಅಂದರೆ ಈಗಿನ ರೇಟು 40ರಿಂದ 45 ರೂಪಾಯಿ ನಮ್ಮ ಹಸುಗಳ ಫ್ಯಾಟು SNF ಇಂದ ಬರ್ತಾ ಐತಿ. ಅದರಿಂದ ನಮಗೀಗ ಡೈಲಿ 10 ಲೀಟ್ರ್ ಅಂದರೆ 400 ರೂಪಾಯಿ. ಅಂದರೆ ಡೈಲಿ 20 ಲೀಟ್ರ್ ಆಗುತ್ತೆ. ಬೆಳಗ್ಗೆ 10 ಲೀಟ್ರ್, ಸಾಯಂಕಾಲ 10 ಲೀಟ್ರ್. ಇಷ್ಟು ಇದು ಮಾಡ್ತಾಯಿದ್ದೀವಿ. ಅದು ಸಗಣಿ ಬಂದ್ರೆ ಅದರಿಂದ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊತೀವಿ, ಎರೆಹುಳ ಗೊಬ್ಬರ ಮಾಡ್ಕೊತೀವಿ. ಇನ್ನು ನಮ್ಮ ತಂದೆಯವ್ರ ವಿಚಾರಕ್ಕೆ ಬಂದ್ರೆ ಅವ್ರದ್ದು ತುಂಬ ಐತಿ ಹೇಳೋದು. ಯಾಕಂದರೆ ಅವ್ರು ಸಣ್ಣರಿದ್ದಾಗಿಂದನೂ ವ್ಯವಸಾಯನೇ ಮಾಡ್ಕೊತ ಬಂದಿರೋದು. ಹೊಲ್ದಾಗ ಎಲೆ ಬೆಳೆ ಬೆಳೆದ್ವಿ, ಹಣ್ಣಿನ ಗಿಡಗಳು ಬೆಳೆದ್ವಿ, ನಾನಾ ನಮೂನೆ ಥರದ ಹಣ್ಣಿನ ಗಿಡಗಳು ಇದಾವೆ. ನಾವು ಹುಟ್ಟಿದ ಕಿಲಿಗೆ ಅದೇ ಬದುಕಿನಾರ ನಾವು. ಕೈಲಾದಷ್ಟು ಮಾಡ್ತೇವೆ. ಎಲ್ಲ ಮಕ್ಕಳೇ ಮಾಡ್ತಾರಪ್ಪ, ನಾವೇನು ಮಾಡೋದಲ್ಲ. ಇಳುವರಿ ಬರ್ತಾ ಸಾಧಾರಣ ಬೆಳೆದವೆ ಇಳುವರಿ. ಬಂದೈತೆ ಒಂದು 5 ಲಕ್ಷ ರೂಪಾಯಿದು ಆಗೈತೆ ಬಾಳೆ. ಕಟ್ ಮಾಡಿದ್ದೇವೆ, ಇನ್ನೂ ಒಕ್ಕಿದ್ದೇವೆ, ಮಾರಿಲ್ಲ.